ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿರೋದು ಮುಟ್ಟಿನ ಬಗ್ಗೆ. ಹೌದು, ಏನಪ್ಪಾ ಮುಟ್ಟು ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ಹೌದು, ಇದ್ರ ಬಗ್ಗೆ ನಟಿ ಶ್ರೀಲೀಲಾ ಅವರು ಒಂದು ಸಕ್ಸಸ್ ಪಾರ್ಟಿಯಲ್ಲಿ ಇದನ್ನ ಮಾತನಾಡ್ತಾರೆ, ಪ್ರಸ್ತಾಪ ಪಡಿಸ್ತಾರೆ. ಅದು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ ನಡೀತಾ ಇದೆ. ಬನ್ನಿ, ಅಷ್ಟಕ್ಕೂ ಅವತಿ ಅವರು ಏನ್ ಮಾತಾಡಿದ್ರು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಟಿ ಶ್ರೀಲೀಲಾ ಇತ್ತೀಚೆಗೆ ಪೀರಿಯಡ್ಸ್ ಬಗ್ಗೆ ಮಾತನಾಡಿ ಅದರ ಬಗ್ಗೆ ಹೇಳಿಕೆ ನೀಡಿದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಅಷ್ಟಕ್ಕೂ ಏನಾಯ್ತು, ಇತ್ತೀಚೆಗೆ ಮುಂಬೈನ DY ಪಾಟೀಲ್ ವಿಶ್ವವಿದ್ಯಾನಿಲಯದಲ್ಲಿದ್ದ ಒಂದು ವೈದ್ಯಕೀಯ ಪದವಿಯನ್ನ ಪಡೆದುಕೊಳ್ತಾರೆ. ಡಾಕ್ಟರ್ ಶ್ರೀಲೀಲಾ ಅಂತಾನೆ ಬರುತ್ತೆ. ಅದು ಎಲ್ಲವುದನ್ನ ನೋಡ್ತಾರೆ, ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ಒಂದು ಪದವಿಯನ್ನ ಮುಡುಗೇರಿಸ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ಸೊ ನಟನೆಯ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಬಿಟ್ಟಿಲ್ಲ. ಶ್ರೀಲೀಲಾ ಅವರ ಡಾಕ್ಟರ್ ಆಗುವ ಕನಸು ಈಡೇರಿದೆ. ಸದ್ಯ ಇದೆಲ್ಲವುದನ್ನ ಬಿಟ್ಟರೆ ಇದೀಗ ಉಸ್ತಾದ್ ಭಗತ್ ಸಿಂಗ್ ಸಕ್ಸಸ್ ಪಾರ್ಟಿಯಲ್ಲಿ ಮಾತನಾಡುವಾಗ ಕೆಲವೊಮ್ಮೆ ದೈಹಿಕ ಮಿತಿಗಳನ್ನ ಮೀರಬೇಕು ಅಂತ ಹೇಳಿರುವ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಶ್ರೀಲೀಲಾ ಏನು ಹೇಳಿದ್ರು ಅಂದ್ರೆ, ನನ್ನ ಎಲ್ಲ ಹಾಡುಗಳು ಅವುಗಳನ್ನ ಮೆಚ್ಚುವುದು ಮೆಚ್ಚುಗೆ ಪಡುವುದು ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನ ನಾನು ಹೇಳಬಲ್ಲೆ. ನಾನು ಪೀರಿಯಡ್ಸ್ನಲ್ಲಿ ಇದ್ದಾಗಲೂ ಶೂಟ್ನಲ್ಲಿ ಪಾಲ್ಗೊಂಡಿದ್ದೇನೆ. ಹೀಗಾಗಿ ಅದೊಂದು ನೆಪವಾಗಬಾರ್ದು, ಅಂದರೆ ಎಕ್ಸ್ಕ್ಯೂಸ್ ಆಗಬಾರ್ದು. ನಾವು ಸಮಾನತೆ ಬಗ್ಗೆ ಮಾತನಾಡುವಾಗ ನಾವು ಶಾರೀರಿಕ ಅಡೆತಡೆಗಳನ್ನು ಮೀರಿ ಹೋಗಬೇಕು ಅಂತ ನನಗನ್ಸುತ್ತೆ. ಆದ್ದರಿಂದ ಮಾನಸಿಕ ಶಾರೀರಿಕ ಇದೆಲ್ಲದನ್ನು ಕಾರಣನೂ ಅಲ್ಲ ಎಂದು ಹೇಳಿದ್ದಾರೆ. ಸದ್ಯ ಏನೇ ಒಂದು ಅಡಚಣೆ ಬಂದರೂ ಕೂಡ ಅದನ್ನ ಮುನ್ನುಗ್ಗಿ ಹೋಗಿ ಮಾಡಬೇಕು, ನಾವು ಅನ್ಕೊಂಡಿದ್ದನ್ನ ಸಾಧಿಸಬೇಕು ಅಂತ ಶ್ರೀಲೀಲಾ ಅವರ ಒಂದು ಮಾತಿನ ಅರ್ಥ ಆಗಿತ್ತು. ಆದರೆ ಮುಟ್ಟಿನ ಆ ಒಂದು ಸಮಸ್ಯೆ ಅಥವಾ ಮುಟ್ಟು ಬಂದಾಗ ಆ ಹೊಟ್ಟೆ ನೋವು ಎಲ್ಲದನ್ನ ಪರಿಗಣಿಸಿ ನಟಿಗರು ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀಲೀಲಾ ಹೀಗೆ ಹೇಳುತ್ತಿದ್ದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಟೀಕೆಗಳು ಶುರುವಾಗಿದೆ. ನಟಿಗರು ಕಿಡಿಕಾರಿದ್ರು. ಮುಟ್ಟಿನ ಅನುಭವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಗಮನಾರ್ಹವಾಗಿ ಭಿನ್ನವಾಗಿರುತ್ತೆ. ನೀವು ದೈಹಿಕ ಮಿತಿ ಮೀರಬೇಕು ಎಂದು ಹೇಳಿದರೆ ಇನ್ನೊಬ್ಬರು ಕೂಡ ಅದೇ ರೀತಿ ಮಾಡಬೇಕಾ ಎಂಬ ಅರ್ಥ ಅಲ್ಲ. ನಟಿಗರು ಇದಕ್ಕೆ ಟಾಂಟ್ ಕೊಟ್ಟಿದ್ದಾರೆ. ನನಗೂ ಸೇರಿದಂತೆ ಇತರರಿಗೂ ಸೇರಿದಂತೆ ಪೀರಿಯಡ್ಸ್ ನೋವು ಹೆಚ್ಚಾಗೇ ಇರುತ್ತೆ. ಇಂತಹ ನೋವಿನಲ್ಲೂ ಕೆಲಸಕ್ಕೆ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಹೀಗೆ ನಮಗೆ ಎಕ್ಸ್ಕ್ಯೂಸ್ ಕೊಡುವುದರಲ್ಲಿ ಏನು ಎಂದಿದ್ದಾರೆ. ಟೀಕೆಗಳಿಗೆ ಶ್ರೀಲೀಲಾ ಇಲ್ಲಿವರೆಗೂ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಯಾವುದೋ ವಿಚಾರದ ಬಗ್ಗೆ ಅವರು ಕೂಡ ಮಾತನಾಡಿಲ್ಲ. ಅಷ್ಟೇ ಆ ಒಂದು ವಿಡಿಯೋ ಮಾತಾಡುವಾಗ ಆ ಒಂದು ಭರದಲ್ಲಿ ಹೇಳಿದ್ದಾರೆ. ಸೊ ಅದು ಇದೀಗ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಏನೋ ಕಿಸ್ ಸಿನಿಮಾ 2019ರಲ್ಲಿ ಕಿಸ್ ಸಿನಿಮಾ ಬಂತು. ಆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಶ್ರೀಲೀಲಾ. ಇದೀಗ ಪುಷ್ಪ 2 ಅಲ್ಲು ಅರ್ಜುನ್ ಅವರ ಜೊತೆ ಒಂದು ಸ್ಟೆಪ್ ಹಾಕಿದ್ರು. ಸದ್ಯ ಅನುರಾಗ್ ಬಸು ಅವರ ಮುಂದಿನ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ, ಕಾರ್ತಿಕ್ ಆರ್ಯನ್ ಜೊತೆ. ಇನ್ನು ತಮಿಳು ನಟ ಧನುಷ್ ಜೊತೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಸಿನಿಮಾದಲ್ಲಿ. ಹೀಗೆ ಸಿಕ್ಕಾಬಟ್ಟೆ ಟಾಲಿವುಡ್ ಬಾಲಿವುಡ್ ಅಂತ ಸಿಕ್ಕಾಬಟ್ಟೆ ಬ್ಯುಸಿಯಾಗಿ ನಮ್ಮ ಶ್ರೀಲೀಲಾ ಅವರು. ಕನ್ನಡದಿಂದ ಹೋದಂಥ ನಟಿಗಳಿಗೆ ಒಂದಷ್ಟು ಈ ರೀತಿಯಾದಂಥ ಪ್ರತಿಕ್ರಿಯೆ ಬೇರೆ ಒಂದು ಸಿನಿಮಾ ರಂಗದಲ್ಲೂ ಸಿಗ್ತಿರೋದು ನಮಗೂ ಕೂಡ ಹೆಮ್ಮೆ. ಸದ್ಯ ಮುಂದೇನಾಗುತ್ತೆ, ಅದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಶ್ರೀಲೀಲಾ? ಕಾದು ನೋಡೋಣ.